ಅಗ್ನಿಹೋತ್ರಂ ಗೃಹಂ ಕ್ಷೇತ್ರಂ ಮಿತ್ರಂ ಭಾರ್ಯಾಂ ಸುತಂ ಶಿಶುಂ ರಿಕ್ತಪಾಣಿರ್ನ ಪಶ್ಯೇತ ರಾಜಾನಾಂ ದೈವತಂ ಗುರುಂ ಅಂತ ಒಂದು ಶ್ಲೋಕವಿದೆ. ತುಂಬಾ ವಿಶೇಷ. ನಮ್ಮ ವೈದಿಕ ಸಂಪ್ರದಾಯ, ವೈದಿಕ ಸನಾತನ ಧರ್ಮವನ್ನು ನೆಚ್ಚಿಕೊಂಡವ್ರು ನಾವು. ಹೀಗೆ ಬದುಕಬೇಕು, ಹಿಂಗೆ ಬದುಕಬೇಕು, ಎಲ್ಲಿದ್ರೆ ಹೇಗೆ, ಎಲ್ಲಿ ಹೋದ್ರೆ ಹೇಗೆ, ಯಾರ ಮುಂದೆ ಹೇಗೆ ಇರಬೇಕು ಅನ್ನುವುದನ್ನ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ವೈದಿಕ ಪರಂಪರೆಯ ಮುಂದುಗಡೆ ಯಾವ ಪರಂಪರೆಯೂ ಸಾಟಿಯಲ್ಲ. ಅಗ್ನಿಹೋತ್ರಿಯನ್ನು, ಸ್ವಗ್ರಹವನ್ನು, ತೀರ್ಥಕ್ಷೇತ್ರವನ್ನು, ಸ್ನೇಹಿತನನ್ನು, ಪತ್ನಿಯನ್ನು, ಮಗನನ್ನು, ಶಿಶುವನ್ನು, ರಾಜನನ್ನು, ದೇವರನ್ನು, ಗುರುವನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅಂತ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟಂಥದ್ದು ನನ್ನ ಸನಾತನ ಧರ್ಮ. ನೋಡಿ, ಈ ಶ್ಲೋಕ ಯಾವಾಗಲೂ ಅನಾದಿ ಕಾಲದಿಂದಲೂ ನಾವು ಹೇಗಿರಬೇಕು, ಎಲ್ಲಿ ಹೋದಾಗ ಹೇಗಿರಬೇಕು, ಯಾವ ತರ ಇರಬೇಕು, ಯಾರಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕು, ಪ್ರೀತಿಸ್ಬೇಕು, ವಿಶ್ವಾಸದಿಂದ ಇರಬೇಕು, ಈ ಒಂದು ಶ್ಲೋಕ ಅರ್ಥ ಮಾಡ್ಕೋಬಿಟ್ರೆ ಪ್ರತಿಯೊಬ್ರು ಎಷ್ಟು ನೆಮ್ಮದಿಯಿಂದ ಇರ್ತೇವೆ ಅಂತ ನನ್ನ ವಸುದೈವ ಕುಟುಂಬಕಂ, ನನ್ನ ಸನಾತನ ಧರ್ಮ ತಿಳಿಸ್ಕೊಟ್ಟಿತ್ತು. ಅಲ್ಲಿ ನೋಡಿ ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅಂದ್ರೆ, ಬರಿಗೈಯಲ್ಲಿ ಹೋಗಬಾರದು ಅನ್ನತಕ್ಕಂಥದನ್ನ ಈ ಶ್ಲೋಕದಲ್ಲಿ, ಸುಭಾಷಿತದಲ್ಲಿ ಹೇಳುತ್ತೆ. ಅಂದ್ರೆ ಅಗ್ನಿಹೋತೃಗಳು ಅನ್ನತಕ್ಕಂಥದ್ದು ಅಂದ್ರೆ ನಿರಂತರ ವೇದ, ಪುರಾಣ, ಪ್ರವಚನ, ಉಪನಿಷತ್ತು ನಿಮಗೊಂದು ಒಳ್ಳೆ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಅಗ್ನಿಹೋತೃಗಳು. ಅವ್ರು ಸಾಮಾನ್ಯರಂತಿರೋಲ್ಲ, ಸಾಮಾನ್ಯರ ಜೊತೆ ಬೆರೆಯೋಲ್ಲ. ಅವ್ರಿಗೇನು ಗೊತ್ತಾ, ಅವರಾಯ್ತು, ಅವರ ಜಪವಾಯ್ತು, ತಪವಾಯ್ತು, ಪುರಾಣವಾಯ್ತು, ಪ್ರವಚನವಾಯ್ತು, ಯಜ್ಞ, ಯಾಗ, ಇದರ ಬಗ್ಗೆ ಅಷ್ಟೇ ವಿನಃ ಅವರಿಗೆ ಯಾವಾಗ್ಲೂ ಏನು ಮಾಡಿದ್ರು ಲೋಕ ಸಮಸ್ತ ಸುಖಿನೋ ಭವಂತು, ಅವ್ರದ್ದು ಅದೇ ಉದ್ದೇಶ. ಈ ಹೋತ್ರಿಗಳು ಅಂದ್ರೆ ಅವರೇ. ಇನ್ನು ವಿಶೇಷವಾಗಿ ಸ್ವಗ್ರಹ ಅಂದ್ರೆ ಎಲ್ಲೋ ದೂರಕ್ಕೆ ಕೆಲಸ ಕಾರ್ಯ ಹೋಗಿದ್ದೀರಿ, ಇಲ್ಲಿಂದ ಒಂದು ಮಂಗಳೂರು, ಚಿಕ್ಕಮಂಗ್ಳೂರು, ಉಡುಪಿ, ಇನ್ನೊಂದು ಹುಬ್ಳಿ, ಏನೋ ಕಾರ್ಯ ನಿಮಿತ್ತ ಮೈಸೂರು ಹೋದ್ರಲ್ವಾ, ನಿಮ್ಮ ಮನೆಗೆ ನೀವು ವಾಪಸ್ ಬಂದಾಗ ನಿಮ್ಮ ಮನೇಲಿ ಇರ್ತಾರೆ ಅಮ್ಮ ಅಪ್ಪ ಎಲ್ಲರೂ ಇರ್ತಾರೆ. ಬರಿಗೆಲ್ಲಿ ಬರಬಾರ್ದು, ಏನಾದ್ರು ತಗೊಂಡ್ಬರ್ಬೇಕು ಅಂತ ಹೇಳುತ್ತೆ. ಒಂದ್ ಹಣ್ಣು ಕಾಯೋ ತಗೋಬರ್ಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಒಂದ್ ಹಣ್ಣು ಇರ್ಬೇಕು.